ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆ ಸೂಪರ್ ಆಗಿರೋ ಒಂದು ಲೆಗ್ ಪೀಸ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾರ್ಮಲಾಗಿ ಎಲ್ಲರೂ ಚಿಕನಲ್ಲಿ ಮಟನಲ್ಲಿ ಬಿರಿಯಾನಿ ಮಾಡಿರ್ತಾರೆ, ಆದರೆ ಪರ್ಟಿಕ್ಯುಲರ್ ಆಗಿ ಯಾರು ಲೆಗ್ ಪೀಸ್ಗಳನ್ನೇ ಹಾಕಿ ಬಿರಿಯಾನಿ ಮಾಡೋದು ತುಂಬ ರೇರು. ಆದರೆ 5 ಸ್ಟಾರ್ ಹೋಟ್ಲಲ್ಗಳೆಲ್ಲ ಲೆಗ್ ಪೀಸ್ ಬಿರಿಯಾನಿ ಅಂತಲೇ ಈಗ ಇಂಟ್ರಡ್ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ಸ್ಪೈಸಿ ಬೇಕಾದ್ರೆ ಸ್ಪೈಸಿ ನೀವು ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಲೆಸ್ ಸ್ಪೈಸಿಯಲ್ಲಿ ಮಾಡ್ಕೊಬೋದು. ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ಬನ್ನಿ ಹೋಗಿ ನೋಡೋಣ. ನಾನು ಅರ್ಧ kg ಲೆಗ್ ಪೀಸ್ ತೊಗೊಟ್ಟಿದ್ದೀನಿ. ಇದರಲ್ಲಿ 4 ಪೀಸ್ ಬಂದಿದೆ. ಈ ಲೆಗ್ ಪೀಸ್ಗೆ ನಾವು 1/4 ಲೀಟರ್ ಆದಷ್ಟು ಮೊಸರು ಹಾಕ್ಕೊಳ್ಳೋಣ. 1/4 ಲೀಟ್ರ್ ಮೊಸರಿಗೆ ಸ್ವಲ್ಪ ಕಸ್ತೂರಿ ಮೇಥಿನ ಈ ಥರ ನೀವಲ್ಸ್ಬಿಟ್ಟು ಹಾಕ್ಕೋಬೇಕು. ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಹಾಕ್ಕೊಬಿಟ್ಟು 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಕೊಂಡ್ರೆ ನೀವು 1 ಟೇಬಲ್ ಸ್ಪೂನು ಧನಿಯಾ ಪೌಡರ್ ಹಾಕೋಬೇಕು. ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕೊತಿದ್ದೀನಿ. ಯಾವಾಗ ನೀವು ಅಡುಗೆ ಮಾಡಬೇಕಾದ್ರೂ ಈಕ್ವಲಾಗಿ ತೊಗೋಬೇಕು. ಎಷ್ಟು ನೀವು ಖಾರ ಪುಡಿ ತೊಗೊತೀರೋ ಅಷ್ಟು ಧನಿಯಾ ಪೌಡರ್ನ ನೀವು ತೊಗೊಬೇಕು. ಸ್ವಲ್ಪ ಅರಿಶಿನ ಪೌಡರ್ ಹಾಕೊಳ್ಳೋಣ, ಒಂದು 1/4 ಟೇಬಲ್ ಸ್ಪೂನಾಗಿ. ಯಾಕಂದರೆ ಚಿಕನಲ್ಲಿ ಹೊಲಸು ವಾಸನೆ ಬರುತ್ತೆ, ಅದಕ್ಕೋಸ್ಕರ ಯಾವತ್ತೂ ಅರಿಶಿನ ಹಾಕ್ಕೊಬೇಕು. ಈ ಥರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಮಸಾಲೆ ನೆನಿಬೇಕು. 1 ಅವರ್ ತನಕ ನೆನೆಯೋಕ್ಕೆ ಬಿಡೋಣ. 1 ಅವರ್ ಆದಮೇಲೆ ನೋಡಿ, ನಾನು 1 ಅವರ್ ಆಗಿದೆ ಇದು ನಾನು ನೆನೆಯೋಕ್ಕಿಟ್ಟು. ಇವಾಗ ಬಿರಿಯಾನಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕಾಯ್ದ ನಂತರ ಒಂದು 2 ಸೌಟ ಆದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 2 ಸೌಟ ಅಂದರೆ ಒಂದು 50ರಿಂದ 70 ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಒಂದು 50ರಿಂದ 60 ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಒಂದು 5ರಿಂದ 6 ಈರುಳ್ಳಿ, ಚಿಕ್ಕ ಈರುಳ್ಳಿ ಅಂದರೆ ಒಂದು 6 ಈರುಳ್ಳಿ ಹಾಕ್ಕೊಳ್ಳಿ. ದೊಡ್ಡ ಈರುಳ್ಳಿ ಅಂದರೆ ಒಂದು 5 ಈರುಳ್ಳಿ ಹಾಕ್ಕೊಳ್ಳಿ. ಇದರಲ್ಲಿ ಚಕ್ಕೆ, ಲವಂಗ, ಸೋಂಪು, ಕಸ್ತೂರಿ ಮೇಥಿ ಹಾಕಿ ಇದನ್ನು 4 ಹಸಿಮೆಣಸಿನ್ಕಾಯಿ ಹಾಕಿ ಈ ಒಂದು ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೋಬೇಕು. ನೀವು ರೀಫೈಂಡ್ ಆಯಿಲೇ ಯೂಸ್ ಮಾಡಬೇಕು, ಕಡಲೆ ಬೀಜದ ಎಣ್ಣೆ ಎಲ್ಲ ಯೂಸ್ ಮಾಡಿಬಿಡಿ. ಸನ್ಫ್ಲವರ್ ಎಣ್ಣೆ ಈ ಥರ ಯೂಸ್ ಮಾಡಿದರೆ ಆ ಎಣ್ಣೆಲಿ ಫ್ಲೇವರ್ ರಿಯಲ್ ಫ್ಲೇವರ್ ಸಿಗುತ್ತೆ. ಕಡಲೆ ಬೀಜ ಎಣ್ಣೆ ಎಲ್ಲ ನೀವು ಹಾಕಿ ಬಿರಿಯಾನಿ ಮಾಡಿದರೆ ಚೆನ್ನಾಗಿರಲ್ಲ. ಆದಷ್ಟು ಗೋಲ್ಡ್ ವಿನ್ನರ್ ಸನ್ಫ್ಲವರ್ ಆಯಿಲ್ ಈ ಥರ ಆಯಿಲ್ಗಳನ್ನು ಯೂಸ್ ಮಾಡಿ. ನೋಡಿ, ಇಲ್ಲಿ ಇವಾಗ ಗೋಲ್ಡನ್ ಕಲರ್ ಬರ್ತಾ ಇದೆ ಈರುಳ್ಳಿ. ಚೆನ್ನಾಗಿ ಒಂಥರ ಕ್ಯಾರಮಲ್ ಕಲರ್ ಬಂದ ನಂತರ 2ರಿಂದ 3 ಟೇಬಲ್ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಕೆಲವರು ಏನು ಮಾಡ್ತೀರಾ ಅಂದರೆ ಶುಂಠಿ ಬೇರೆ ಸಪ್ರೇಟಾಗಿ, ಬೆಳ್ಳುಳ್ಳಿ ಬೇರೆ ಸಪ್ರೇಟಾಗಿ ರುಬ್ಕೊಂಡಿರ್ತೀರ. ಆವಾಗ ಏನು ಮಾಡಬೇಕು ಅಂದರೆ 2 ಟೇಬಲ್ ಸ್ಪೂನ್ ನೀವು ಶುಂಠಿ ಪೇಸ್ಟ್ ಹಾಕಿದರೆ 2 ಟೇಬಲ್ ಸ್ಪೂನು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಇಲ್ಲ ಒಟ್ಟಿಗೆ ಹಾಕೋತೀರಾ ಅಂದರೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ನೀವು ಒಟ್ಟಿಗೆ ಕೂಡ ಹಾಕ್ಕೊಬೋದು. ಈಗ ಕೊತ್ತಂಬರಿ ಸೊಪ್ಪು ಒಂದು ಇಡೀ ಪುದೀನಾನ ಹಾಕ್ಕೊತಾ ಇದ್ದೀನಿ. 5 ಟೊಮೊಟೊ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ಳೋಣ. ಇವಿಷ್ಟು ಮಸಾಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ನೋಡಿ, ಇಲ್ಲಿ ಟೊಮೊಟೊನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬರಬೇಕು. ಆಗ ಕಲ್ಲುಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಕಲ್ಲುಪ್ಪು ಹಾಕಿ ಮಿಕ್ಸ್ ಮಾಡಿ. ನೋಡಿ, ಟೊಮೊಟೊ ಚೆನ್ನಾಗಿ ಬೆಂದ ನಂತರ ನಾವು ಕಲಸಿಟ್ಟಿರೋ ಚಿಕನ್ನ ಇದಕ್ಕೆ ಸೇರಿಸ್ಕೊಬೇಕು. ಅಲ್ಲಿ ತನಕ ಚೆನ್ನಾಗಿ ಕೈ ಆಡಿಸೋಣ. ಸೌಟಲ್ಲಿ ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ಎಣ್ಣೆಯಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಇವೆಲ್ಲ ಚೆನ್ನಾಗಿ ಬಾಡಿ ಮಸಾಲೆ ಎಲ್ಲ ಬಾಡಿ ಬರಬೇಕು. ಈಗ ನಾನು ನೋಡಿ ಮಿಕ್ಸ್ ಮಾಡಿಟ್ಟಿರೋ ಚೆನ್ನಾಗಿ ನೆಂದಿದೆ ಲೆಗ್ ಪೀಸ್ಗಳು. ಈಗ ಆ ಲೆಗ್ ಪೀಸ್ನ ನಾವು ಸೇರಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಲೆಗ್ ಪೀಸ್ನ ಚೆನ್ನಾಗಿ ಮಸಾಲೆಯಲ್ಲಿ ನೆಂದಿದೆ. ಇದು ಖಾರ ಪುಡಿ ಎಲ್ಲ ಹಾಕಿದ್ದೀನಲ್ಲ, ಧನಿಯಾ ಪುಡಿ, ಖಾರ ಪುಡಿ, ಮೊಸರು ಎಲ್ಲ ಹಾಕಿದ್ದೀನಲ್ಲ, ಚೆನ್ನಾಗಿ ಮಸಾಲ ಹಿಡಿಯುತ್ತೆ. ಇದನ್ನು ಒಂದು 5 ನಿಮಿಷ ಈ ಒಂದು ಟೊಮೊಟೊ ಹಣ್ಣು ಮಸಾಲ ಜೊತೆಗೆ ನಾವು ಮಿಕ್ಸ್ ಮಾಡಿಟ್ಟಿರೋ ಮಸಾಲೆಗಳೆಲ್ಲ ನೀಟಾಗಿ ಕೂಡಿ ಬಂದು ಎಣ್ಣೆ ಸಪ್ರೇಟಾಗಿ, ಈ ಮಸಾಲ ಸಪ್ರೇಟಾಗಿ. ನೋಡಿ, ಇಲ್ಲಿ ಅಕ್ಕಿನ ಲೋಟದಲ್ಲಿ ಅಲ್ಕೊಂಡಿದ್ದೀನಿ. 2 ಲೋಟ ಅಕ್ಕಿ ಅಲ್ಕೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ನೆನೆಯೋಕ್ಕಿಡೋಣ. ಅಕ್ಕಿ ಚೆನ್ನಾಗಿ ನೆನಿಬೇಕು. ನೋಡಿ, ಈ ಮಸಾಲೆ ಬೇರೆ ಎಣ್ಣೆ ಬೇರೆ ಆದಮೇಲೆ ಇದಕ್ಕೆ 1 ಲೆಮನ್ನ ನಾನು ಹಿಂಡ್ಬಿಟ್ಟು ರಸ ಮಾತ್ರ ಹಾಕ್ಕೊತಾ ಇದ್ದೀನಿ. 1 ನಿಂಬೆಹಣ್ಣ ರಸವನ್ನು ಸೇರಿಸ್ಕೊಳ್ಳೋಣ. ಅರ್ಧ kg ಬಿರಿಯಾನಿಗೆ ಅರ್ಧ kg ಚಿಕನ್ ತೊಗೊಬೇಕು. ಅರ್ಧ kg ಚಿಕನ್ಗೆ 1 ಚಿಕ್ಕ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ. ಈಗ ನೋಡಿ, 1 ಲೋಟ ಅಕ್ಕಿಗೆ 4 ಲೋಟ ನೀರನ್ನ ಹಳ್ದಿಟ್ಕೊಂಡಿದ್ದೆ, ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ನೀರನ್ನ ಬಿಸಿ ಮಾಡಿ ಕೂಡ ಹಾಕ್ಬೋದು, ಇಲ್ಲ ಹಾಗೆ ಕೂಡ ಹಾಕ್ಬೋದು, ಏನು ಪರವಾಗಿಲ್ಲ.
ಈಗ ನೀರು ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ನೀರು ಹಾಕಿದ ತಕ್ಷಣ ಅದರಲ್ಲಿರೋ ಉಪ್ಪಿನಂಶ ಎಲ್ಲ ಬೇರೆ ಆಗಿಬಿಡುತ್ತೆ, ಸ್ವಲ್ಪ ಸಪ್ಪೆ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಯಾವತ್ತು. ಇವಾಗ ನಾವು ನೆನೆಯಕ್ಕಿಟ್ಟಿರ್ತೀವಲ್ಲ ಅಕ್ಕಿನ, ಅದನ್ನು ಸೋಸ್ಕೊಂಡ್ಬಿಡೋಣ. 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೀರು ಕುದಿಯೋ ತನಕ ವೆಯ್ಟ್ ಮಾಡೋಣ. ನೋಡಿ ಚೆನ್ನಾಗಿ ನೀರು ಕುದ್ದಿದೆ. ಈಗ ಅಕ್ಕಿನ ಸೇರಿಸ್ಕೊಳ್ಳೋಣ. ಅಕ್ಕಿನ ನೋಡಿ ಇವಾಗ ನಿಧಾನಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಅಕ್ಕಿ ಚೆನ್ನಾಗಿ ಬೆಂದು ಬರ್ತಾಯಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀರೋ ತಳ ಹಿಡಿಬಾರ್ದು, ಅಲ್ಲಿ ತನಕ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸಿಮ್ಮಲ್ಲೇ ಇಡಬೇಕು. ಕುದಿ ಬಂದ ತಕ್ಷಣ ಸಿಮ್ಮಲ್ಲಿ ಇಟ್ಬಿಡೋಣ. ಇವಾಗ ಅಕ್ಕಿನ ಮಿಕ್ಸ್ ಮಾಡಿದ ನಂತರ ಈ ಥರ ಕುದಿ ಬರುತ್ತೆ, ಆವಾಗ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಡೋಣ. ಈ 3/4% ಅಕ್ಕಿ ಬೆಂದು ಬರಬೇಕಾದ್ರೆ ನಾವೇನು ಮಾಡಬೇಕು ಅಂತ ಹೇಳ್ತೀನಿ. ದಮ್ಮಿಗೆ ಇಡಬೇಕು ಅಂದರೆ ಇದೊಂದು ಪ್ರೊಸೀಜರ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಏನು ಮಾಡಬೇಕಂದ್ರೆ ನೋಡಿ, ಇವಾಗ 3/4% ಇದು ಬೆಂದು ಬರ್ತಾಯಿದೆ. ಆಗ ಒಂದು ಸೌಟ್ನಲ್ಲಿ ಚೆನ್ನಾಗಿ ತಳ ಹಿಡಿದಲ್ಲೇ ತಿರುಗಿಸ್ಬಿಟ್ಬಿಟ್ಟು ಒಂದು ಮುಚ್ಚಳನ ನೀಟಾಗಿ ಮುಚ್ಚಬೇಕು. ನೋಡಿ ಈ ಥರ ನೀಟಾಗಿ ತಳನ ತಿರುಗಿಸ್ಬಿಟ್ಬಿಟ್ಟು ತಳ ಹಿಡಿದಲ್ಲೇ ಇರಬೇಕು. ಫುಲ್ ಸಿಮ್ಮಲ್ಲೇ ಇರಬೇಕು. ಈ ಸಿಮ್ಮಲ್ಲಿ ಇಟ್ಬಿಟ್ಟು ಈ ಥರ ಮುಚ್ಚಳ ಮುಚ್ಚಿಬಿಡೋಣ. ಇವಾಗ ನೋಡಿ ಇವಾಗ 3/4% ಬೆಂದಿದೆ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಭಾರವಾದ ವಸ್ತುನ ಅದರ ಮೇಲೆ ಇಡಬೇಕು. ನಾನಿಲ್ಲಿ ಕುಟ್ಟಕಲ್ಲು ಇಟ್ಕೊತಿದ್ದೀನಿ. ನಿಮ್ಮ ಹತ್ರ ಕುಟ್ಟಕಲ್ಲಿಲ್ಲ ಅಂದರೆ ಒಂದು ಪಾತ್ರೆಯಲ್ಲಿ ನೀರು ತುಂಬಿಸ್ಬಿಟ್ಟು ಕುಟ್ಟಕಲ್ಲಿಗೆ ಬದಲಾಗಿ ಆ ನೀರನ್ನ ನೀವು ಅದರ ಮೇಲೆ ಇಡ್ಬೋದು. ಪಾತ್ರೆಯಲ್ಲಿ ನೀರು ತುಂಬಿಸಿ ಅದು ಮುಚ್ಚಳ ಮುಚ್ಚಿ ಇಡಬೇಕು. ನೋಡಿ ಇವಾಗ ಬೆಂದಿದೆಯಾ ಅಂತ ನೋಡೋಣ. ಇದನ್ನು ಒಂದು 10 ನಿಮಿಷ ಹಂಗೆ ದಮ್ಮಲ್ಲೇ ಬೇಯಕ್ಕೆ ಬಿಟ್ಬಿಟ್ಟು ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಒಳ್ಳೆ ಕಡಲೆಪುರಿ ಥರ ಬೆಂದಿದೆ. ನೋಡಿ ಸಖತ್ತಾಗಿ ಉದ್ರಿಯಾಗಿ ಸೂಪರ್ವಾದ ಒಂದು ಬಿರಿಯಾನಿ ರೆಡಿಯಾಗಿದೆ. ನೋಡಿ ಎಷ್ಟು ಒಂದಕ್ಕೊಂದು ಅನ್ನ ಅಂಟ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಬಿರಿಯಾನಿ. ಈ ಒಂದು ಲೆಗ್ ಪೀಸ್ ಬಿರಿಯಾನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಒಂದು ಲೆಗ್ ಪೀಸ್ ಬಿರಿಯಾನಿ ಯಾರಿಗೆಲ್ಲ ಇಷ್ಟ ಆಗಿದೆ ನೀವು ಸಹ ಸಂಡೇ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಖತ್ತಾಗಿರುತ್ತೆ, ಟೇಸ್ಟಲ್ಲೂ ಸಹ ಸೂಪರ್ವಾಗಿರುತ್ತೆ. ಒಂದು 5 ಲೆಗ್ ಪೀಸ್ ಇದ್ದರೆ ಸಾಕು ಫ್ರೆಂಡ್ಸ್. ಒಂದು 5 ಜನ ನಾವು ತಿನ್ಬೋದು. ಎಲ್ಲರಿಗೂ ಒಂದೊಂದು ಪೀಸಾಗಿ ತಿನ್ಬೋದು ಫ್ರೆಂಡ್ಸ್. ಅಷ್ಟು ಸಖತ್ತಾಗಿರುತ್ತೆ. ಯಾವತ್ತೂ ನೀವು ಮೆಜರ್ಮೆಂಟು ಅರ್ಧ kg ಚಿಕನ್ ತೊಗೊಂಡ್ರೆ ಅರ್ಧ kg ಅಕ್ಕಿ ಹಾಕಿ ಈಕ್ವಲಾಗಿ ಹಾಕಿ ಮಾಡಿ. ಈ ಒಂದು ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಟಾಟಾ ಬಾಯ್.